ಸೊ ಈಗಾಗಲೇ ನಾವು ಮಾತನಾಡ್ತಾ ಇದ್ವಿ ಎಕ್ಸ್ಪರ್ಟ್ಸ್ ಜೊತೆಗೆ ಹೇಗೆ ಇರುತ್ತೆ ಈ ಒಂದು ಪ್ರೊಸೀಜರ್, ಮುಂದಿನ ಪ್ರಕ್ರಿಯೆಗಳನ್ನ ಹೇಗೆ ನಡೆಸಲಾಗುತ್ತೆ, ಇದರಿಂದ ಏನೇನು ಗೊತ್ತಾಗುತ್ತೆ, ಏನೇನು ಐಡೆಂಟಿಫೈ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ. ಈಗ ಅನೇಕ ಎಕ್ಸ್ಪರ್ಟ್ಸ್ ಹೇಳಿದ್ದಾರೆ. ಇದರಲ್ಲಿ ಮೊದಲನೇದಾಗಿ ಈಗಾಗಲೇ ಮಣ್ಣಿನ ಸಮೇತವಾಗಿ ಮೂಳೆ ಆಗಿರ್ಬೋದು ಅಥವಾ ಅಲ್ಲಿನ ಸಿಕ್ಕಿರುವಂತಹ ಅಸ್ಥಿಪಂಜರದ ಅವಶೇಷಗಳಾಗಿರ್ಬೋದು, ತಲೆಬುರುಡೆಯ ಒಂದು ಪೀಸ್ ಏನು ಸಿಕ್ಕಿದೆ ಅವೆಲ್ಲವನ್ನು ಕೂಡ ಮಣ್ಣಿನ ಸಮೇತವಾಗಿ ಕಲೆಕ್ಟ್ ಮಾಡಬೇಕಾಗತ್ತೆ. ಆ ನಂತರ ಅಲ್ಲಿ ಐಡೆಂಟಿಫೈ ಮಾಡ್ಬೋದು ಇದು ಮೇಲ ಅಥವಾ ಫೀಮೇಲ, ಮಹಿಳೆಯರಿಗೆ ಸಂಬಂಧಪಟ್ಟಂತ ಅಸ್ಥಿಪಂಜರನ ಅಥವಾ ಇದು ಪುರುಷರಿಗೆ ಸಂಬಂಧಪಟ್ಟದ್ದ ಅನ್ನೋದನ್ನ ಅಲ್ಲೇ ಐಡೆಂಟಿಫೈ ಕೂಡ ಮಾಡ್ತಾರೆ FSL ಎಕ್ಸ್ಪರ್ಟ್ಸ್ಗಳು. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಕೆಲವೊಂದು ವಿಚಾರಗಳನ್ನ ಅಲ್ಲೇ ತಿಳ್ಕೋಬಹುದು. ಅಂದ್ರೆ ಹೈಟ್ ಎಷ್ಟು ಇತ್ತು ಅನ್ನೋದನ್ನ ಕೂಡ ತಿಳ್ಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಆ ನಂತರ FSL ರಿಪೋರ್ಟ್ ನಲ್ಲಿ ಸಾಕಷ್ಟು ಅಂಶಗಳನ್ನ ಪತ್ತೆ ಹಚ್ಚಬಹುದು. ಹೇಗಾಯ್ತು, ಈ ಸಾವಿಗೆ ನಿಖರ ಕಾರಣ ಏನು, ಯಾವ ರೀತಿಯಾಗಿ ಈ ಒಂದು ಅಂದರೆ ಏನು ಮೂಳೆಗಳು ಸಿಕ್ಕಿರುತ್ತಲ್ವ ಅಥವಾ ಅಲ್ಲಿ ತಲೆಬುರುಡೆಯ ಪೀಸ್ ಸಿಕ್ಕಿರುತ್ತಲ್ಲ ಅದರಿಂದಾಗಿ ಸಾವಿಗೆ ಕಾರಣ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗತ್ತೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಈಗಾಗಲೇ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ರು ಇಡೀ ಒಂದು ಪ್ರೊಸೀಜರ್ ಹೇಗಿರುತ್ತೆ. ಆದರೆ DNA ಟೆಸ್ಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಯಾಕಂದ್ರೆ ಒಂದು ಹಲ್ಲು ಸಿಕ್ಕಿದ್ರು ಕೂಡ ಆ ಒಂದು DNA ಟೆಸ್ಟ್ಗೆ ಬಹಳ ಇಂಪಾರ್ಟೆಂಟ್ ಅಲ್ಲಿ. ಅದು ಯಾರದ್ದು, ಏನಾಯಿತು, ಎಷ್ಟು ವರ್ಷ ಅವರಿಗೆ ಏನಾಗಿತ್ತು ಅನ್ನುವಂತಹ ವಿಚಾರವನ್ನು ಕೂಡ DNA ಟೆಸ್ಟ್ ಮೂಲಕ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಇಲ್ಲಿ ಯಾರಾದ್ರೂ ಮುಂದೆ ಬರಬೇಕು, ನಮ್ಮವರು ಇಲ್ಲ, ನಮ್ಮವ್ರನ್ನ ನಾವು ಕಳ್ಕೊಂಡಿದ್ದೀವಿ, ಹಾಗಾಗಿ ಅವ್ರಿಗೆ ಏನಾದರೂ ಮ್ಯಾಚ್ ಆಗುತ್ತಾ ಅಂತ ಹೇಳಿ DNA ಟೆಸ್ಟ್ಗೆ ಅವರು ಒಪ್ಕೊಳ್ಬೇಕಾಗತ್ತೆ. ಈಗಾಗಲೇ ಸಾಕಷ್ಟು ಈ ರೀತಿಯಾದಂತಹ ಬೇರೆ ಬೇರೆ ಪ್ಲೇಸ್ಗಳಲ್ಲಿ, ಈಗ ಅನಾಮಿಕ ಹೇಳಿದಾಗೆ 13 ಪಾಯಿಂಟ್ಗಳನ್ನು ಆತ ಗುರುತಿಸಿದ್ದಾನೆ. ಅದರಲ್ಲೂ 13ನೇ ಪಾಯಿಂಟ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾನು ಶವಗಳನ್ನು ಹೂತಿಟ್ಟಿದ್ದೀನಿ ಅನ್ನುವಂತಹ ವಿಚಾರವನ್ನು ಕೂಡ ಹೇಳ್ತಾ ಇದ್ದಾನೆ. ಹಾಗಾಗಿ ಯಾರಿಗೆ ಸಂಬಂಧಪಟ್ಟದ್ದು ಏನು ಆಗಿತ್ತು ಅನ್ನೋದ್ರ ಬಗ್ಗೆ ಬಹಳ ತೀವ್ರಗತಿಯಲ್ಲಿ ತನಿಖೆಯನ್ನ ಮಾಡಬೇಕಾಗುತ್ತೆ. ಈಗಾಗಲೇ FSL ತಜ್ಞರು ಕೂಡ ಆ ಸ್ಥಳದಲ್ಲೇ ಇದ್ದಾರೆ. ಆ ಸ್ಥಳದಲ್ಲಿ ಇದ್ದುಕೊಂಡೇ ಈಗ ಅಲ್ಲಿ ಸಿಕ್ಕಿರುವಂತಹ ಮೂಳೆ ಆಗಿರ್ಬೋದು, ಅವಶೇಷಗಳಾಗಿರ್ಬೋದು, ಅದರ ಜೊತೆಗೆ ತಲೆಬುರುಡೆ ಒಂದು ಪೀಸನ್ನು ಕೂಡ ಸಂಗ್ರಹ ಮಾಡ್ಕೊಂಡು ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಇದೀವಲ್ಲ ಅದೇ ಆ ಒಂದು ಮಣ್ಣಿನ ಸಮೇತವಾಗಿ ಅವರು ಎಲ್ಲವನ್ನ ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆ ನಂತರ ಅದರ ಒಂದು ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈಗಾಗಲೇ 6ನೇ ಪಾಯಿಂಟ್ನ ಉತ್ಖನನ ಕಾರ್ಯ ಮುಗಿದಿದೆ. 7ನೇ ಪಾಯಿಂಟ್ನ ಉತ್ಖನನ ಕಾರ್ಯವನ್ನು ಆರಂಭ ಮಾಡಲಾಗತ್ತಾ? ಅಲ್ಲಿ ಸದ್ಯಕ್ಕೆ ಈಗ ಏನಾಗ್ತಾ ಇದೆ? ನಮಿತಾ ಜೈನ್, ಅಂದರೆ ಪ್ರಮುಖವಾಗಿ ಇವತ್ತು ಆ ಸ್ಪಾಟ್ 6ರಲ್ಲಿ ಇವತ್ತು ಉತ್ಖನನವನ್ನು ಮಾಡಲಾಯಿತು. ಕಳೆದ 2 ದಿನಗಳಿಂದಲೂ ಕೂಡ ಅಲ್ಲಿ ಉತ್ಖನನ ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಅವಶೇಷಗಳು ಸಿಕ್ಕಿಲ್ಲ. ಇವತ್ತು ಕಾರ್ಯ ಪ್ರಾರಂಭ ಮಾಡಿದಂತಹ ಸಂದರ್ಭದಲ್ಲಿ ಸುಮಾರು 4 ಅಡಿಯಲ್ಲಿ ಒಂದು ಅವಶೇಷಗಳು ಸಿಕ್ಕಿರುವಂಥದ್ದು. ಈ ಬಗ್ಗೆ ನ್ಯೂಸ್ 18 ಕನ್ನಡ ಎಕ್ಸ್ಕ್ಲೂಸಿವ್ ಒಂದು ವರದಿಯನ್ನು ಬಿತ್ತರ ಮಾಡಿತ್ತು. ಅಸ್ಥಿಪಂಜರದ ಅವಶೇಷಗಳು 6ರಲ್ಲಿ ಸಿಕ್ಕಿದೆ ಅಂತೇಳಿ. ಈಗ ಸದ್ಯ ಮಟ್ಟಿಗೆ ಈಗ ಯಾವುದೇ ರೀತಿಯ ಅಂದರೆ 7ನೇ ನಂಬರ್ಗೆ ಇನ್ನೂ ಹೋಗಿಲ್ಲ, ಆದರೆ ಅಲ್ಲಿ ಉತ್ಖನನ ಕಾರ್ಯ ಅಂತ್ಯ ಆಗಿದೆ. ಆದರೆ ಅಲ್ಲಿ ಸಿಕ್ಕಂತ ಅವಶೇಷಗಳೇನಿದೆ ಅದನ್ನು ಸಂಗ್ರಹ ಮಾಡ್ತಾರಂಥದ್ದು FSL ಸಂಬಂಧಪಟ್ಟಂತ ಆಫೀಸರ್ಸ್ ಏನಿದ್ದಾರೆ ಅದನ್ನ ಬೇಕಾದಂತ ಕಲೆಕ್ಟ್ ಮಾಡುವಂತ ನಿಟ್ಟಿನಲ್ಲಿ ಅವೆಲ್ಲವೂ ಕೂಡ ಸಂಗ್ರಹ ಮಾಡ್ತಾರಂಥದ್ದು. ಈಗ ನೋಡ್ಬೋದು ನೇತ್ರಾವತಿಯ ನದಿಯ ದಡದಲ್ಲಿ ಇಲ್ಲಿ ಸ್ಪಾಟ್ ಏನಿದೆ ಅಲ್ಲಿ ನೋಡ್ಬೋದು. ಆ ಜಾಗದಲ್ಲಿ ಈಗಾಗಲೇ ಗ್ರೀನ್ ಕಲರ್ ಒಂದು ಪರದೆಯನ್ನ ಸುತ್ತಲೂ ಕೂಡ ಅಂದ್ರೆ ಆ ಜಾಗ ಸ್ಪಾಟ್ ಪಕ್ಕದಲ್ಲಿ ಏನಿದೆ ಆ ಸುತ್ತಲೂ ಕೂಡ ಕಟ್ಕೊಂಡಿದ್ದಾರೆ. ಯಾಕಂದ್ರೆ ಈಗಾಗಲೇ ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ. FSL ಇಂದ ತೆಗೆದುಕೊಂಡಂತ ಉಪ್ಪು ಆಗಿರ್ಬೋದು, ಮತ್ತೆ ರಾಸಾಯನಿಕ ದ್ರವ ವಸ್ತುಗಳಾಗಿರ್ಬೋದು, ಮೆಡಿಕಲ್ ಸಂಬಂಧಪಟ್ಟಂತ ವಸ್ತುಗಳಾಗಿರ್ಬೋದು, ಅವೆಲ್ಲವೂ ಕೂಡ ಅಲ್ಲಿ ಇಟ್ಕೋಬೇಕಾಗುತ್ತೆ. ಈಗ ಅದರ ಒಳಗಡೆ ಈಗ ಆ ಮಹಜರು ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ 1 ಗಂಟೆಗಳ ಕಾಲ ಮಹಜರು ಪ್ರಕ್ರಿಯೆ ಆಗುತ್ತೆ ಅಂತ ಹೇಳಲಾಗ್ತಿರುವಂಥದ್ದು. ಯಾಕಂದ್ರೆ ಅಲ್ಲಿ ಸಿಕ್ಕಿರುವಂತ ಒಂದು ಅಸ್ಥಿಪಂಜರದ ಅವಶೇಷಗಳೇನಿದೆ ಅದು ಪುರುಷನಿಗೆ ಹೋಲಿಕೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಈಗ ಅಲ್ಲಿ ಎಕ್ಸ್ಪರ್ಟ್ ಕೂಡ ಹೇಳಿದ್ದಾರೆ. ಹೀಗಾಗಿ ಅಲ್ಲಿ ಇನ್ನೂ ಕೂಡ ಕೆಲವು ಸಂಗ್ರಹ ಮಾಡ್ತಾ ಇರುವಂಥದ್ದು ಈ ಸ್ಟಡಿಯಲ್ಲಿ ಸಿಕ್ಕಿದೆ. ಮತ್ತೆ ಯಾವ ರೀತಿಯ ಅವಶೇಷಗಳಿರುವಂಥದ್ದು, ಯಾಕಂದ್ರೆ ಪೂರ್ತಿ ಅಸ್ಥಿಪಂಜರ ಸಿಕ್ಕಿಲ್ಲ, ಅಂದ್ರೆ ಮನುಷ್ಯನ ಸಂಪೂರ್ಣವಾದಂಥ ಅವಶೇಷ ಏನಿದೆ ಅಸ್ಥಿಪಂಜರ ಸಿಕ್ಕಿಲ್ಲ. ಕೆಲ ಎಲುಬುಗಳಾಗಿರುವಂಥದ್ದು ಏನು ಸಿಕ್ಕಿದೆ ಅದು ಸಂಬಂಧಪಟ್ಟಂತೆ ಅದನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಎಕ್ಸ್ಪರ್ಟ್ ಟೀಮ್ಗಳನ್ನ ಕಲೆಕ್ಟ್ ಮಾಡಿಕೊಡುವಂಥದ್ದು. ಒಂದು ಕಡೆ ಸೋಕೋ ಟೀಮ್, FSL ಟೀಮ್, ಮೆಡಿಕಲ್ ಸಂಬಂಧಪಟ್ಟಂಥ ಡಾಕ್ಟರ್ಸ್ ಏನಿದ್ದಾರೆ ಅವರು ಇದ್ದಾರೆ. AC ವರ್ಗೀಸ್ ಅವರ ನೇತೃತ್ವದಲ್ಲಿ ಒಂದು ಮಹಜರು ಪ್ರಕ್ರಿಯೆ ನಡೀತಾ ಇರುವಂಥದ್ದು. ಒಟ್ಟಾರೆ ನಿನ್ನೆವರೆಗೂ ಕೂಡ ಕಳೆದ ಮೊದಲನೇ ದಿನ ಒಂದು ಸ್ಪಾಟ್ ಅಲ್ಲಿ ಮಾಡಲಾಯಿತು, ಆದರೆ ಏನು ಇರಲಿಲ್ಲ. ನೋಡ್ಬೋದು ಈ ಒಂದು ಸಂದರ್ಭದಲ್ಲಿ ಈ ಜಾಗದಲ್ಲಿ ಅಂದ್ರೆ ಉಜಿರೆಗೆ ಹೋಗುವಂತ ರಸ್ತೆಯಲ್ಲಿ ಸಂಪೂರ್ಣವಾಗಿ ಗ್ರಾಮಸ್ಥರೆಲ್ಲರೂ ಕೂಡ ತುಂಬಿಕೊಂಡಿದ್ದಾರೆ. ಅದೇ ನೋಡುವಂತ ಒಂದು ಕುತೂಹಲ ಏನಂದ್ರೆ ಎಲ್ಲ ಕೂಡ ಏನೋ ಅಸ್ಥಿಪಂಜರ ಪತ್ತೆ ಆಗಿದೆ ಅಂತೇಳಿ ಗೊತ್ತಾಗ್ತಿದ್ದಂತೆ ಎಲ್ಲರೂ ಕೂಡ ಇಲ್ಲಿ ಬಂದು ಜಮಾವಣೆ ಆಗಿರುವಂಥದ್ದು. ಆದರೆ ಕೆಲವರು ಇಲ್ಲಿ ಯಾರು ಕೂಡ ಸರಿಯಾದಂಥ ರೀತಿಯಲ್ಲಿ ರೆಸ್ಪಾನ್ಸ್ ಅನ್ನ ಮಾಡ್ತಾ ಇಲ್ಲ. ಆದರೆ ಬಂದು ಅಲ್ಲಿ ನಿಂತು ನೋಡ್ತಾ ಇದ್ದಾರೆ. ಪೊಲೀಸರು ಎಲ್ಲರೂ ಕೂಡ ಅವರನ್ನ ಕೂಡ ಕೆಳಿಸುವಂತ ಕೆಲಸವನ್ನ ವಾಪಸ್ ಮಾಡ್ತಾ ಇದ್ದಾರೆ. ಮತ್ತೆ ಟ್ರಾಫಿಕ್ ಜಾಮ್ ಆಗಬಾರ್ದು ಅಂತೇಳಿ ಪೊಲೀಸರು ಎಲ್ಲರನ್ನು ಕೂಡ ಇಲ್ಲಿಂದ
ಕಳಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಇವತ್ತಿನ ಒಂದು ಕಾರ್ಯಾಚರಣೆ ಇದೆ, ಇದೊಂದು ಬೇರೆ ಆಯಾಮವನ್ನೇ ಪಡ್ಕೊಂಡಿರುವಂತದ್ದು ಪ್ರಕರಣ. ಯಾಕಂದ್ರೆ ಏನು ಸಿಕ್ಕೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳಲಾಗ್ತಾ ಇತ್ತು, ಆದ್ರೆ ಈಗ ಸಿಕ್ಕಿರುವಂತ ಅವಶೇಷಗಳಿದೆ ಅದು ಪುರುಷನದ್ದು ಅಂತ ಹೇಳಲಾಗ್ತಾ ಇರುವಂತದ್ದು. ಈಗ ಅದನ್ನ FSLಗೆ ಕಳಿಸ್ಕೊಡ್ತಾರೆ, ಒಂದು ರಿಪೋರ್ಟ್ ಯಾವಾಗ ಕೊಡಬೇಕು ಅನ್ನೋ ರೀತಿಯಲ್ಲೂ ಕೂಡ ಮನವಿಯನ್ನ ಮಾಡ್ಕೊಳ್ತಾರೆ. ಬಹುತೇಕವಾಗಿ ಬೆಂಗಳೂರಿಗೆ FSLಗೆ ಕಳಿಸುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಈಗ ಒಂದನ್ನೇ ಕಳಿಸ್ಕೊಡ್ತಾರಾ ಅಥವಾ ಈ ಎಲ್ಲ ಪ್ರಕ್ರಿಯೆಗಳು ಅಂದ್ರೆ ಟೋಟಲ್ 13 ನಂಬರ್ ಏನಿದೆ 13 ನಂಬರ್ ಸ್ಪಾಟ್ ಅಲ್ಲಿ ಎಲ್ಲವೂ ಕೂಡ ಕಾರ್ಯಾಚರಣೆ ಅಂದ್ರೆ ಉತ್ಖನನ ಕಾರ್ಯ ಮುಗಿದಂತ ಬಳಿಕ ಎಲ್ಲವನ್ನ ಒಗ್ಗೂಡಿಸಿಕೊಂಡು ಎಲ್ಲ ಕಳಿಸ್ಕೊಡ್ತಾರೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಸದ್ಯದ ಮಟ್ಟಿಗೆ ಒಂದು SIT ಅಧಿಕಾರಿಗಳು ಎಲ್ಲರೂ ಕೂಡ ಅಲ್ಲಿ ಬೀಡು ಬಿಟ್ಟಿರುವಂತದ್ದು, ಮತ್ತೆ ಇನ್ನು ಸಂಜೆ ವೇಳೆಗೆ ಮೋಂತಿಯವರಾಗಿರ್ಬೋದು ಅನುಚೇತರವರು ಅವರು ಬರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂತದ್ದು. ಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರು ಕೂಡ SIT ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಮತ್ತೆ ಪ್ರೊಸೀಜರ್ ಅಲ್ಲಿ ಯಾವುದೇ ರೀತಿಯ ಆ ಒಂದು ಏನಿರುತ್ತೆ ವ್ಯವಸ್ಥೆಯನ್ನ ಏನ್ ಮಾಡ್ಕೊಳ್ಬೇಕು, ಅದರಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು ಅಂತೇಳಿ ಆ ಕ್ಲಿಯರ್ ಪ್ರೊಸೀಜರ್ ಅನ್ನ ಒಂದೇ ರೀತಿಯ ಹಂತದಲ್ಲಿ ಸೀರಿಯಲ್ ಪ್ರಕಾರವಾಗಿ ಈಗ ಮಾಡ್ಕೊಂಡು ಹೋಗ್ತಾ ಇರುವಂತದ್ದು. ಸದ್ಯ ಈಗ ಇಲ್ಲಿರುವಂತ ಎಲ್ಲರನ್ನು ಕೂಡ ಜನ ವಾಪಸ್ ಕಳಿಸುವಂತ ಕೆಲಸವನ್ನ ಕೂಡ ಈಗ ಪೊಲೀಸರು ಮಾಡ್ತಾ ಇರುವಂತದ್ದು. ಎಲ್ಲರೂ ಕೂಡ 100 ಮಂದಿ ಇಲ್ಲಿ ಜಮಾವಣೆ ಆಗಿದ್ರು. ಈ ಜಮಾವಣೆ ಆಗಿರುವಂತ ಎಲ್ಲರನ್ನು ಕೂಡ ವಾಪಸ್ ಕಳಿಸುವಂತ ಕೆಲಸವನ್ನ ಈಗ ಸದ್ಯದ ಮಟ್ಟಿಗೆ ಈಗ ಪೊಲೀಸರು ಮಾಡ್ತಾ ಇರುವಂತದ್ದು. ನವಿತಾಜನ್, ಆದ್ರೆ ಬಹುತೇಕವಾಗಿ ಇವತ್ತು ಇದೆ 6ನೇದು ಕ್ಲೋಸ್ ಆಗುತ್ತೆ ಅನ್ಸುತ್ತೆ. ಈ 6ನೇದು ಕ್ಲೋಸ್ ಅಂದ್ರೆ ಅದು ಮುಗಿಯುವಷ್ಟರಲ್ಲಿ ಮತ್ತೆ 7ನೇದು ಮಾಡೋದು ಬಹುತೇಕವಾಗಿ ಡೌಟ್ ಅಂತ ಹೇಳಲಾಗ್ತಾ ಇರುವಂತದ್ದು. ಈಗ ಇವತ್ತು ಈ 6ರನ್ನ ಮುಗಿಸ್ಕೊಂಡು ಬಹುತೇಕವಾಗಿ ನಾಳೆ 7ನ್ನ ಪ್ರಾರಂಭ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ನವಿತಾ ಜೈನ್, ಥ್ಯಾಂಕ್ ಯು ಗಂಗಾಧರ್ ವಾಗತ್ತ ಡೀಟೇಲ್ಸ್ಗೆ. ಈಗಾಗಲೇ ನಾವು ನೋಡ್ತಾ ಇದ್ವಿ ಪ್ರತಿ ಒಂದು ಹಂತದಲ್ಲೂ ಏನೇನು ಆಗ್ತಾ ಇದೆ ಅನ್ನುವಂತಹ ನಿಖರವಾದಂತಹ ಸ್ಪಷ್ಟವಾದಂತಹ ನಿಷ್ಪಕ್ಷಪಾತವಾದಂತಹ ವರದಿಯನ್ನ ನಿಮ್ಮ ನ್ಯೂಸ್ 18 ಕನ್ನಡ ಆರಂಭದಿಂದಲೂ ಕೊಡ್ತಾನೆ ಇದೆ. ಜೊತೆಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಮ್ಮ ರಿಪೋರ್ಟರ್ಸ್ ಗಂಗಾಧರ್ ಹಾಗೇನೆ ಕಿಶನ್ ಶೆಟ್ಟಿ ನಿರಂತರವಾಗಿ ನೀಡ್ತಾ ಇದ್ದಾರೆ. ಅದರಲ್ಲೂ ಅಲ್ಲಿ ಅವಶೇಷಗಳು ಪತ್ತೆ ಆಗಿರುವಂತದ್ದು, ಮೂಳೆಗಳ ಪತ್ತೆ ಆಗಿರ್ಬೋದು, ಜೊತೆಗೆ ತಲೆಬುರುಡೆಯ ಒಂದು ಪೀಸ್ ಸಿಕ್ಕಿದೆ ಅನ್ನೋದನ್ನ ಮೊದಲು ಹೇಳಿದ್ದೆ ನಿಮ್ಮ ನ್ಯೂಸ್ 18 ಕನ್ನಡ.